ಒಂದು ಸಾಲಲ್ಲಿ ಒಂದು ಮಾತು ಹೇಳಿದ್ರಿ ಸಹಜವಾಗಿ. ಅಂದರೆ ಯಾರ ಭಾವನೆಗಳಿಗೂ ಧಕ್ಕೆ ಆಗದ ರೀತಿಯಲ್ಲಿ ಬರೆಯುವಂಥ ಒಂದು ದೊಡ್ಡ ಚಾಲೆಂಜ್ ಇತ್ತು ಅನ್ನೋಂಥದ್ದು. ದರ್ಶನ್ ಸರ್ನ ಹತ್ತಿರದಿಂದ ಕಂಡಿರೋಂಥವ್ರು, ಒಂದಿಷ್ಟು ಜರ್ನಿ ಮಾಡಿದ್ರಿ. ಅವರ ಭಾವನೆಗಳು, ಅವರ ಬದುಕಿನ ಶೈಲಿ, ಅದ್ರ ಬಗ್ಗೆ ಏನು ಹಂಚ್ಕೊಳ್ತಾ ಇದ್ರು, ಏನು ಮಾತನಾಡ್ತಾ ಇದ್ರು, ನೀವು ಕಂಡಂಗೆ ಹಿಂಗೆ? ಸರ್, ನಾವು ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕೆ ತುಂಬ ಚಿಕ್ಕವರಾಗ್ತೀರಿ. ಯಾಕೆಂದರೆ ಹಿಂದೀಲಿ ಒಬ್ಬರು ಶೆಟ್ಟಿ ಅವರು ಒಂದಷ್ಟು ಸಿನಿಮಾಗಳು, ರೋಹಿತ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಾನು ಕನ್ನಡದ ಬೆಂಗಳೂರಿಗೆ ಹೋದಾಗ ಒಬ್ಬ ಕನ್ನಡ ಹೀರೋದು ಒಂದು ಮನೆ ನೋಡಿದೆ. ಸುಮಾರು 300ರಿಂದ 400 ಜನ ಇದ್ದರು. ಅಂದರೆ ಆ ಪಬ್ಲಿಸಿಟಿ ಅವ್ರದ್ದು ಒಂದು ಇದು ಅಷ್ಟು ಚೆನ್ನಾಗಿರುತ್ತೆ, ವರ್ಚಸ್ಸು ಹಂಗಿದೆ ಅಂತ ಅವರು ಹೇಳ್ತಾರೆ. ಅಂದರೆ ಸರ್, ಎಲ್ಲರೂ ನಮ್ಮ ಅಣ್ಣ ಅವರಿಂದ ಮೊದಲುಗೊಂಡು ಅಪ್ಪು ಸಾರು, ನಮ್ಮ ಶಿವಣ್ಣ, ಸುದೀಪ್ ಸಾರು, ಧ್ರುವ ಅವರು ನಾಯಕರಾಗಬೇಕು ಅಂದರೆ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಶಕ್ತಿ ಇರುತ್ತೆ, ಮತ್ತು ಅಷ್ಟು ಜನನ ಆಕರ್ಷಿಸುವಂಥ ಒಂದು ಮನಸ್ಥಿತಿ ಇರುತ್ತೆ ಸರ್. ಇನ್ನು ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರ ಸಹಾಯಗಳು, ಅವರು ಯಾವುದೇ ಒಂದು ಮಂತ್ರಿ ಹತ್ರನೋ ಒಂದು ರಾಜಕೀಯ ಪಕ್ಷಕ್ಕೋ ಅಭ್ಯರ್ಥಿಗೋ ಒಂದು ಇದಕ್ಕೆ ಹೋದಾಗೂ ಅವ್ರದ್ದೊಂದಷ್ಟು ರೂಲ್ಸ್ ಇರುತ್ತೆ. ಆ ರೂಲ್ಸ್ಗಳು ಅವ್ರು ಹೇಳೋದು ನೋಡಿದ್ರೆ ಅವರ ಹತ್ತಿರ ಇದ್ದವರು, ಅಂದರೆ ತುಂಬ ನನ್ನ ಹತ್ರ ಇಷ್ಟು ಜನ ವಿಶೇಷ ಚೇತನರು ಬರ್ತಾರೆ, ಅವ್ರಿಗೆ ನೀವು ಸೌಲಭ್ಯಗಳು ಕೊಡಬೇಕಾಗತ್ತೆ. ಮತ್ತು ಅವ್ರ ಬರ್ತ್ಡೇಗೆ ಬರ್ತಿದ್ದ ಅಂಗವಿಕಲ್ ಪಾಪ ಇವರು ಮಕ್ಕಳು, ಅವ್ರುಗಳಿಗೆಲ್ಲ ಇವರು ಸಾಥ್ ಕೊಡ್ತಿದ್ದಿದ್ದು. ಮತ್ತು ವಿದ್ಯಾಭ್ಯಾಸಕ್ಕೆ ಅಂತ ಬರ್ತಿದ್ದವರು. ನಾವು ನೋಡ್ದಂಗೆ ಕಾಟೇರ ಒಂದು ಯಾವುದೋ ಒಂದು ಈ ಕಾರ್ಯಕ್ರಮ ಆಯಿತು ಪಾಂಡವಪುರದಲ್ಲಿ. ಅಲ್ಲಿ ಒಬ್ಬ ಪಾನಿಪುರಿಯನ್ನು ಕರೆದ್ರು, ಅವ್ರು ಕ್ಯಾರವ್ಯಾನಿಗೆ ಬಂದರು. ಪಾನಿಪುರಿ ಅಲ್ಲಿದ್ದವ್ರಿಗೆಲ್ರಿಗೂ ಪಾನಿಪುರಿ ಸರ್ವ್ ಮಾಡಿದ್ರು. ಅಂದರೆ ಅವನೇ ಇದರಲ್ಲಿ ಮಾಡಿ, ಸರ್ ನೀವು ನಂಬಲ್ಲ, ಇಷ್ಟು ದಪ್ಪ ಕಟ್ಟನ್ನ ತೆಗೆದು ಹಂಗೆ ಕೊಟ್ಟರು. ಅವನಿಗೆ ಒಂದು ಕ್ಷಣ ನಡ್ಕ ಶುರು ಆಯಿತು. ಇದ್ದಕ್ಕಿದ್ದಂಗೆ ಕಣ್ಣಲ್ಲಿ ನೀರು ಬಂತು. ಅವನ ಬಾಯಿ ಇದು ಆಗ್ತಾಯಿದೆ, ಬಾಯಿ ಮಾತು ಬರ್ತಿಲ್ಲ. ಅಂದರೆ ಅಷ್ಟು ದಪ್ಪ ದುಡ್ಡು ಅಂತಲ್ಲ ಸರ್, ಆ ಪ್ರೀತಿ ಇದೆಯಲ್ಲ, ಅಂದರೆ ಆ ಥರ ಬಡವರು ಅಂದರೆ ಒಂದು ಅನುಕಂಪ. ಮತ್ತು ಅವ್ರುಗಳಿಗೆ ನಾವೇನೋ ಮಾಡಬೇಕು, ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದೇನೆ, ನಾನು ಅವ್ರಿಗೆ ಕೊಡಬೇಕು ಅನ್ನೋದಿದೆ. ಆ ಥರದ ವಿಚಾರಗಳಲ್ಲಿ ಆಯಪ್ಪ ಇಲ್ಲಿದ್ದರೆ ಅಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಳೋದು. ಇದು ನಾವು ಅಣ್ಣ ಅವರು ಇದರಲ್ಲಿ ಕೇಳಿದ್ವಿ. ಅಣ್ಣ ಅವ್ರಿಗೆ ಒಂದು ಸತಿ ಕಡಲೆಕಾಯಿ ತಿನ್ನಬೇಕು ಅಂದ್ಬಿಟ್ಟಿದ್ದೇನೋ, ಒಂದು ಗಾಡಿ ಕಡಲೆಕಾಯಿ ಅವನ ಹತ್ರ ತಿಂದುಬಿಡ್ತಾರೆ. ಅವ್ರ ಹತ್ರ ದುಡ್ಡಿರಲ್ಲ. ಅಯ್ಯೋ ನನ್ನ ಹತ್ರ ದುಡ್ಡಿಲ್ವಲ್ಲ ಅಂದಾಗ ಡ್ರೈವರ್ ಹತ್ರನೂ ಇರಲ್ಲ. ಆವಾಗ ಸೆಟ್ಗೆ ಕರ್ಕೊಬನ್ನಿ ಅಂದಾಗ ಆ ತರಕಾರಿ ಬುಟ್ಟಿನ ಕಾರ್ ಮೇಲೆ ಇಟ್ಕೊಂಡು ಕಾರ್ ಒಳಗಡೆ ಅವನ್ನ ಕೂರಿಸ್ಕೊಂಬಂದು ಅಲ್ಲಿ ಸೆಟ್ ಅವ್ರಿಗೆಲ್ರಿಗೂ ಕಡಲೆಕಾಯಿ ತಿನ್ನಿಸಿ ಕಡೆಗೆ ಅವ್ನಿಗೆ ದುಡ್ಡು ಕೊಟ್ಟು ಕಳ್ಸೋರು. ಈ ಥರದ ಉದಾಹರಣೆಗಳು ಬರೀ ತಿಂಡಿ ವಿಚಾರದಲ್ಲಂತಲ್ಲ, ಸಹಾಯ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಇದು ಸರ್. ಅದು ಮಾಡೋ ಮನಸ್ಸಿರಬೇಕು, ಮತ್ತು ಆ ಶಕ್ತಿ ಇರಬೇಕು. ಅದು ಇವರುಗಳಿಗೆ.